ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನನ್ನ ಬಾಲ್ಯದಲ್ಲಿ ನನ್ನ ಭಾವನೆಗಳನ್ನು, ಕಲ್ಪನೆಯನ್ನು ಕೆದರಿದಂಥ ಪುಸ್ತಕದಲ್ಲಿ ಮೊದಲ ಸ್ಥಾನ ಚಂದಮಾಮಕ್ಕೆ. ಚಂದಮಾಮದಲ್ಲಿ ಬರುವಂಥ ಕಥೆಗಳು, ಆ ಕಥೆಗಳ ಅರ್ಥವನ್ನು 100 ಪಟ್ಟು ಹೆಚ್ಚಿಸುವಂತಹ ವರ್ಣಮಯ ಚಿತ್ರಗಳು ಬಹಳ ಆಕರ್ಷಕವಾಗಿದ್ದವು. ಆನಂತರ ಬಾಲಮಿತ್ರ ಬಂತು. ಅದಾದ ಮೇಲೆ ಅಮರ ಚಿತ್ರಕಥಾ ಸರಣಿ ಆರಂಭವಾಯಿತು. ಆ ಸರಣಿಯಂತೂ ಅದ್ಭುತವಾದ ಒಂದು ಲೋಕವನ್ನೇ ನಮ್ಮ ಮುಂದೆ ತೆರೆದು ಇಡ್ತು. ಆನಂತರ ಆ ರೀತಿಯ ಪುಸ್ತಕಗಳು ಕಡಿಮೆಯಾದವು, ಈಗಂತೂ ನಿಂತೇ ಹೋಗಿವೆ. ಆ ಬಾಲಮಿತ್ರ, ಚಂದಮಾಮ, ಅಮರ ಚಿತ್ರಕಥೆಗಳನ್ನು ನೆನಪಿಸುವಂಥ ಒಂದು ಪುಸ್ತಕ ಇತ್ತೀಚೆಗಷ್ಟೇ ಕನ್ನಡದಲ್ಲಿ ಪ್ರಕಟವಾಗಿದೆ. ಅದುವೇ ಬಲಾಢ್ಯ ಹನುಮ. ಬಲಾಢ್ಯ ಹನುಮ ಆಕರ್ಷಕ ವರ್ಣಚಿತ್ರಗಳಲ್ಲಿ ಪವನಪುತ್ರನ ಕಥಾನಕವನ್ನು ವಿವರಿಸುತ್ತೆ. ಈ ಒಂದು ಪುಸ್ತಕದಲ್ಲಿ ಸುಮಾರು 80 ಪುಟಗಳಿವೆ. ಈ 80 ಪುಟಗಳಲ್ಲೂ ಒಂದೊಂದು ವರ್ಣಚಿತ್ರ. ಆ ವರ್ಣಚಿತ್ರಕ್ಕೆ ಅಗತ್ಯವಾದಂಥ ಪುಟ್ಟ ಬರಹ. ಹಾಗಾಗಿ ಇಲ್ಲಿರ್ತಕ್ಕಂಥ ಈ ಒಂದು ಪುಸ್ತಕವನ್ನು ಮಕ್ಕಳಿಗೆ ಕೊಟ್ಟರೆ ಆ ವರ್ಣಚಿತ್ರಗಳನ್ನು ನೋಡ್ತಾ ತಮ್ಮ ಕಲ್ಪನೆಯನ್ನು ವಿಸ್ತರಿಸ್ತಾ ಅಲ್ಲಿ ಇರ್ತಕ್ಕಂಥ ಕಥೆಗಳನ್ನು ನೋಡ್ತಾ ಹೋಗ್ಬೋದು. ಬಹಳ ಸೊಗಸಾದ ವರ್ಣಚಿತ್ರಗಳು ಒಳಗೊಂಡಿದೆ. ಹನುಮಂತನ ಕಥೆಯಲ್ಲಿ ಬಹಳ ಮುಖ್ಯವಾದಂಥ 2 ವಿಚಾರಗಳು ನಮ್ಮ ಮನಸ್ಸಿಗೆ ಹೊಳೆಯುತ್ತೆ. ಆ ಒಂದು ಕಾರಣಕ್ಕಾದರೂ ಸಹ ಮಕ್ಕಳಿಗೆ ಈ ಪುಸ್ತಕವನ್ನು ಓದೋಕ್ಕೆ ಕೊಡಬೇಕು. ಮೊದಲನೇದು ಧೈರ್ಯ. ಹನುಮಂತ ಅವರ ಅಮ್ಮ ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಅವನಿಗೆ ಹಾಲು ಹಣ್ಣು ಕೊಟ್ಟು ಅಭ್ಯಾಸ ಮಾಡಿರ್ತಾರೆ. ಆವತ್ತು ಹಣ್ಣುಗಳಿರಲ್ಲ. ಹಣ್ಣು ತರಕ್ಕೆ ಅಂತ ಹೋಗ್ತಾಳೆ. ಹನುಮ ಎದ್ದಿದ್ದಾನೆ, ಅಮ್ಮ ಇಲ್ಲ, ಹಣ್ಣು ಇಲ್ಲ, ಏನೂ ಇಲ್ಲ, ಹಸಿವಾಗ್ತಾ ಇದೆ. ಹೊರಗೆ ಬರ್ತಾನೆ. ಉದಯಿಸುತ್ತಿರುವ ಸೂರ್ಯ ಕೆಂಪು ಹಣ್ಣಿನ ಹಾಗೆ ಕಾಣ್ತಾನೆ, ನೇರವಾಗಿ ಹಾರ್ತಾನೆ. ಧೈರ್ಯ. ಹಾಗೆಯೇ ಮತ್ತೊಂದು, ಏನೂ ಸಾಧ್ಯವಿಲ್ಲ ಅನ್ನೋ ಸ್ಥಿತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದು ಬಿಡ್ತೇವೆ. ಸೀತೆ ಇರುವ ಸ್ಥಳವನ್ನು ಕಂಡುಹಿಡಿಬೇಕು ಅಂತ ದಕ್ಷಿಣಕ್ಕೆ ಏನು ಹನುಮಂತ ಹೋಗ್ತಾನೆ. ಮುಂದೆ ಸಮುದ್ರ ಬಂದಾಗ ಮುಂದಿನ ದಾರಿ ಗೊತ್ತಿಲ್ಲ ಅಂದಾಗ ಜಾಂಬವಂತ ಹನುಮಂತನಲ್ಲಿ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಜಾಗೃತಗೊಳಿಸ್ತಾನೆ. ನಾವೆಲ್ಲ ಕನ್ನಡಿಗರು, ಹನುಮಂತನ ವಂಶದವರು. ನಮ್ಮಲ್ಲೂ ಸಹ ಆ ಹನುಮಂತನ ಅಂಶ ಇನ್ನೂ ಉಳ್ಕೊಂಡ್ಬಿಟ್ಟಿದೆ. ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಯಾರಾದರೂ ಒಬ್ಬರು ಜಾಗೃತಗೊಳಿಸಿದರೆ ಮಾತ್ರ ನಾವು ನಮ್ಮ ಪ್ರತಿಭೆಯನ್ನು ಹೊರಗೆ ತೋರಿಸ್ತೇವೆ. ಆ ಅಮೂಲ್ಯವಾದ ಒಂದು ಮಾಹಿತಿ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಜಾಗೃತಗೊಳಿಸುವ ಒಂದು ಮುಖ್ಯವಾದ ವಿಚಾರ ಏನಿದೆ ಅದು ಈ ಪುಸ್ತಕದಲ್ಲಿ ಅಡಕವಾಗಿದೆ. ಹನುಮಂತನ ಸಮಗ್ರ ಕಥೆಯನ್ನು ತಿಳಿಸುವಂಥ ಈ ಒಂದು ವರ್ಣಮಯ ಆಕರ್ಷಕ ವರ್ಣಚಿತ್ರಗಳ ಪುಸ್ತಕ ಪವನಪುತ್ರನ ಕಥಾನಕ ಏನಿದೆ, ಈ ಪುಸ್ತಕವನ್ನು ನಮ್ಮ ಮಕ್ಕಳಿಗೆ ಓದೋದಕ್ಕೆ ಕೊಡಬಹುದು. ಹಾಗೆಯೇ ಮಕ್ಕಳಿಗೆ ಉಡುಗೊರೆಯನ್ನು ಕೊಡಬೇಕು ಅಂತ ಆಸೆ ಇದ್ದರೆ ಖಂಡಿತ ಈ ರೀತಿಯಾದ ಪುಸ್ತಕಗಳನ್ನು ಉಡುಗೊರೆಯ ರೂಪದಲ್ಲಿ ಕೊಡಬಹುದು. ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ದೇಶಪಾಂಡೆ ಅಂತ. ನಾನು ಮೂಲತಃ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನವನು. ಪ್ರಸ್ತುತ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಹವ್ಯಾಸಗಳು ಕ್ರಿಕೆಟ್ ಆಡುವುದು, ಪ್ರವಾಸ ಮತ್ತು ಬಿಡುವಿನ ವೇಳೆಯಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು. ರಾಘವೇಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೆಫ್ಟಿನೆಂಟ್ ಕರ್ನಲ್ ಸುನೀಲ್ ಕುಮಾರ್ MV. ನಾನು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮುತ್ತೂರು ಗ್ರಾಮದವನು. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದಲ್ಲಿ ವಾಸ. ನಾನು ಭಾರತೀಯ ಸೇನೆಯಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಅಧಿಕಾರಿಯಾಗಿ 14 ವರ್ಷ ಸೇವೆ ಸಲ್ಲಿಸಿದ ನಂತರ ಈಗ ಬೆಂಗಳೂರಿನ HAL ಹೆಲಿಕಾಪ್ಟರ್ ಕಾಂಪ್ಲೆಕ್ಸ್ನಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಈಜಾಟ ಮತ್ತು ಕ್ರಿಕೆಟ್ ಆಡುವುದು ಹಾಗೂ ಸಂಗೀತ. ಸುನೀಲ್ ಕುಮಾರ್, ಶಾರ್ಟ್ ಸರ್ವಿಸ್ ಕಮಿಷನ್ ಮಾಡಿ ಸೇರಿದ್ರ? ಹೌದು ಸರ್. ಬಹಳ ಸಂತೋಷ. ಥ್ಯಾಂಕ್ ಯು. ಲಾಂಗ್ ಸರ್ವಿಸ್ಗೆ ಹಾಕೋಗಲೇ ಇಲ್ಲ?
ಸ್ವಲ್ಪ ಮೆಡಿಕಲ್ ಇಶ್ಯೂಸ್ ಆಯಿತು, ಫೀಲ್ಡ್ ಸರ್ವಿಸ್ ಜಾಸ್ತಿ ಆಯಿತು. ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೀರಿ? ನಾನು ನನ್ನ ಅದೃಷ್ಟ ಅಂತ ಹೇಳ್ಬೋದು, ನನಗೆ 2 ಸಲ ಸಿಯಾಚಿನಲ್ಲಿ ಸರ್ವಿಸ್ ಮಾಡುವಂಥ ಅವಕಾಶ ಸಿಕ್ತು. ಸಿಯಾಚಿನ್ ಅಂದ್ರೇನು? ಸಿಯಾಚಿನ್ ಅಂದರೆ ಕೆಂಪು ಗುಲಾಬಿಯ ಜಾಗ ಅಂತ ಹೇಳ್ಬಿಟ್ಟು ಅದರ ಅರ್ಥ. ಸೊ ನ್ಯೂಬ್ರಾ ವ್ಯಾಲಿ ಅಂತ ಹಿಮ ಮಧ್ಯದಲ್ಲಿ ಒಂದು ಸಣ್ಣ ಜಾಗದಲ್ಲಿ ಕೆಂಪು ಹೂವು ಬಿಡುತ್ತೆ, ಅದಕ್ಕೆ ಅದನ್ನು ಸಿಯಾಚಿನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈಗ HAL ಕೆಲಸ ಈಗ HAL ಇದ್ದೀನಿ. ಬಹಳ ಸಂತೋಷ ಸುನೀಲ್ ಕುಮಾರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸ್ವಾಗತ ತಮಗೆ. ನಮ್ಮ 3ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಯು ಅಂತ. ನಾನು ಮೂಲತಃ ಉಡುಪಿಯ ಹೆಬ್ರಿಯವನಾದರೂ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ವೃತ್ತಿ ಮಾಡ್ತಾ ಇದ್ದೀನಿ. ಹಾಗೆ ನಾನು ಒಬ್ಬ ಗಾಯಕ, ವಾಯ್ಸ್ ಓವರ್ ಆರ್ಟಿಸ್ಟ್, ಛಾಯಾಗ್ರಾಹಕ ಹಾಗೂ ಬೆಂಗಳೂರು ಪೊಲೀಸ್ ಇದರಲ್ಲಿ ಟ್ರಾಫಿಕ್ ವಾರ್ಡನ್ ಆಗಿ ಸೇವೆಯನ್ನು ನಿರ್ವಹಿಸ್ತಾ ಇದ್ದೀನಿ. ನಂತರ ಹಲವಾರು ಪ್ರವೃತ್ತಿಗಳಿದೆ, ಅದರಲ್ಲಿ ಕೆಲವೊಂದನ್ನು ಹೇಳಿದ್ದೀನಿ. ಮತ್ತು ಹಾಡುವುದು ನನ್ನ ಮುಖ್ಯ ಹವ್ಯಾಸ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಮಹೇಶ್, ಹೆಬ್ರಿ ಬಹಳ ಸುಂದರವಾದ ಸ್ಥಳ ಅಂತ ಕೇಳಿದ್ದೇನೆ. ಸೀತಾ ನದಿ ಹರಿಯುತ್ತಾ ಅಲ್ಲಿ? ಹೌದು ಸರ್. ಅದು ಈಗ ಏನಾಗ್ತಿದೆ ಅಂದರೆ ಆಗುಂಬೆಗಿಂತ ಹೆಚ್ಚಿನ ಮಳೆ ಹೆಬ್ರಿಯಲ್ಲಿ ಆಗ್ತಾ ಇದೆ. ಹೌದು ಹೌದು ಹೌದು, ಬಹಳ ಸುಂದರವಾದ ಸ್ಥಳ ಅಂತ ಕೇಳಿದ್ದೇನೆ ನಾನು. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಚಿಗುರು ಮಳೆ ಕವನ ಸಂಕಲನ, ಆನಂದ್ CJ ಬರೆದಿರುವಂಥದ್ದು. ಪ್ರಶ್ನೆ, ಮೊದಲ ಪ್ರಶ್ನೆ, ಭಾರತೀಯರು ಇತ್ತೀಚೆಗೆ ಕ್ರಿಕೆಟ್ಟಿನ T20 ವಿಶ್ವಕಪ್ಪನ್ನು ಗೆದ್ದರು. ಅವರು ಬ್ಯಾಟಿಂಗ್ ಮಾಡಲು ಯಾವ ಮರದ ನಿರ್ಮಾಣದ ಬ್ಯಾಟುಗಳನ್ನು ಬಳಸಿದರು? ಆಯ್ಕೆಗಳನ್ನು ನೋಡೋಣ. ವೆಸ್ಟ್ ಇಂಡೀಸ್ ವಿಲ್ಲೋ, ನ್ಯೂಜಿಲ್ಯಾಂಡ್ ವಿಲ್ಲೋ, ಇಂಗ್ಲೀಷ್ ವಿಲ್ಲೋ, ಕಾಶ್ಮೀರ್ ವಿಲ್ಲೋ. ಆಗಲೇ ಬಜರ್ ಒತ್ತಿದ್ದಾರೆ ರಾಘವೇಂದ್ರ ಮತ್ತು ಮಹೇಶ್. ನ್ಯೂಜಿಲ್ಯಾಂಡ್ ವಿಲ್ಲೋ. ನ್ಯೂಜಿಲ್ಯಾಂಡ್. ಮಹೇಶ್? ಇಂಗ್ಲೀಷ್ ವಿಲ್ಲೋ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕಾಶ್ಮೀರ್ ವಿಲ್ಲೋ ಆಗಿತ್ತು. ಕಾಶ್ಮೀರ್ ವಿಲ್ಲೋ. ಈ ವಿಲ್ಲೋ ಅಂತಕ್ಕಂಥ ಮರ ನಮ್ಮ ಕಾಶ್ಮೀರದಲ್ಲಿ ಸ್ವಾಭಾವಿಕವಾಗಿ ಬೆಳೆಯೋಲ್ಲ, ನಮ್ಮ ದೇಶದಲ್ಲೂ ಬೆಳೆಯಲ್ಲ. 1820ರಲ್ಲಿ ಬ್ರಿಟಿಷರ ವಾಲ್ಟರ್ ರೂಪರ್ ಲಾರೆನ್ಸ್ ಅಂತಕ್ಕಂಥ ಓರ್ವ ವ್ಯಕ್ತಿ ಈ ವಿಲ್ಲೋ ಗಿಡವನ್ನು ತಂದು ಅನಂತನಾಗ್, ಬಾರಾಮುಲ್ಲಾ ಮತ್ತು ಪೆಹಲ್ಗಾವ್ ಈ ಜಿಲ್ಲೆಗಳಲ್ಲಿ ಈತ ನೆಡ್ತಾನೆ. ಬಹಳ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಇದನ್ನು ಸ್ಯಾಲಿ ಸಾಲ್ಬಾ ಅಂತ ವೈಜ್ಞಾನಿಕವಾಗಿ ನಾವು ಕರಿತೇವೆ. ಆವತ್ತು ಏನು ಬ್ರಿಟಿಷರು ನೆಟ್ಟು ಹೋದರೂ ಅದೇ ವಿಲ್ಲೋ ಮರಗಳನ್ನು ಬಳಸ್ಕೊಂಡು ಬ್ಯಾಟ್ಗಳನ್ನು ತಯಾರು ಮಾಡೋಕ್ಕೆ ಶುರು ಮಾಡಿದ್ದಾರೆ ಕಾಶ್ಮೀರದಲ್ಲಿ. ಸುಮಾರು 100 ವರ್ಷಗಳಿಂದ ಅವರು ಬ್ಯಾಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಆದರೆ ಬ್ಯಾಟ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧವಾಗೋದಕ್ಕೆ ಯಾರೂ ಪ್ರಯತ್ನ ಪಡಲೇ ಇಲ್ಲ. ಹಾಗಾಗಿ ಈ ಸಲದ T20ಯಲ್ಲಿ ಇದೇ ಬ್ಯಾಟುಗಳನ್ನು, ಕಾಶ್ಮೀರದ ಬ್ಯಾಟುಗಳನ್ನು, ನಮ್ಮ ಬ್ಯಾಟುಗಳನ್ನು ಬಳಸಿ ದಿಗ್ವಿಜಯವನ್ನು ಸಾಧಿಸಿದ್ರು ನಮ್ಮ ಭಾರತೀಯ ಕ್ರಿಕೆಟ್ ಕಲಿಗಳು. ಮುಂದಿನ ಪುಸ್ತಕ ಸಾಮಾನ್ಯರಲ್ಲಿ ಅಸಾಮಾನ್ಯರು, ಸುಧಾಮೂರ್ತಿ ಬರೆದಿರುವಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಪ್ರಸಾರ ಭಾರತಿಯು ಯಾವ ಸಂಸ್ಥೆಯ ಜೊತೆಗೂಡಿ DD ರೋಬೋಕಾನ್ 2024 ಸ್ಪರ್ಧೆಯನ್ನು ನಡೆಸಿತು? ಆಯ್ಕೆಗಳನ್ನು ನೋಡೋಣ. IIT ಕಾನ್ಪುರ್, IIT ಬಾಂಬೆ, IIT ದಿಲ್ಲಿ, IIT ರೂರ್ಕಿ. ಸುನೀಲ್ ಕುಮಾರ್, ಮಹೇಶ್, ರಾಘವೇಂದ್ರ ಬಜರ್ ಒತ್ತಿದ್ದಾರೆ. ಸುನೀಲ್ ಕುಮಾರ್ IIT ಬಾಂಬೆ. IIT ಬಾಂಬೆ ಅಂತ ಹೇಳ್ತಾ ಇದ್ದಾರೆ. ಮಹೇಶ್? IIT ಕಾನ್ಪುರ್ ಸರ್. IIT ಕಾನ್ಪುರ್ ಆಯ್ಕೆ 1 ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. IIT ದಿಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. DD ರೋಬೋಕಾನ್ 2024 ಅನ್ನೋ ಒಂದು ಸ್ಪರ್ಧೆ ದಿಲ್ಲಿಯ ತ್ಯಾಗರಾಜ್ ಸ್ಟೇಡಿಯಂನಲ್ಲಿ ಇದು ನಡೀತು. ಪ್ರಸಾರ ಭಾರತಿ
ಹಾಗೂ IIT ದಿಲ್ಲಿ ಒಟ್ಟಿಗೆ ಸೇರಿಸ್ಕೊಂಡು 46 ತಂಡಗಳನ್ನು ಆಹ್ವಾನ ಮಾಡಿ ಈ ರೋಬೋವನ್ನು ಹೇಗೆ ನಾವು ತಂತ್ರಜ್ಞಾನ ರೂಪದಲ್ಲಿ ಅಂದರೆ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಬಳಸಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಆ ಸ್ಪರ್ಧೆಯಲ್ಲಿ ಅಹಮದಾಬಾದ್ ತಂಡ ಮೊದಲ ಸ್ಥಾನವನ್ನು, ಪುಣೆ ತಂಡ ಎರಡನೆಯ ಸ್ಥಾನವನ್ನು ಗಳಿಸ್ತು. ಇವರು ವಿಯೆಟ್ನಾಮಲ್ಲಿ ಒಂದು ಜಾಗತಿಕ ಸ್ಪರ್ಧೆ ನಡೀತಾ ಇದೆ, ವಿಯೆಟ್ನಾಂ ಅಬು ರೋಬೋಕಾನ್ 2024 ಅಂತ. ಆ ಒಂದು ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ದೂರದರ್ಶನದಲ್ಲಿ ಈ ರೋಬೋ ವ್ಯಕ್ತಿ, ಮಹಿಳೆಯೋ ಪುರುಷನೋ ಗೊತ್ತಿಲ್ಲ, ಯಾರಾದರೂ ಒಬ್ಬರು ಬರುವ ಸಾಧ್ಯತೆ ಉಂಟು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವೇಷ, ಕಥಾ ಸಂಕಲನ, ವಿಶ್ವನಾಥ್ ಎನ್ ನೇರಳಕಟ್ಟೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಹ್ಯಾನಿಬಾಲ್ ಶಿಷ್ಟಾಚಾರ, ಹ್ಯಾನಿಬಾಲ್ ಪ್ರೋಟೋಕಾಲ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳನ್ನು ನೋಡೋಣ. ಸಮುದ್ರಾನ್ವೇಷಣೆ, ಯುದ್ಧತಂತ್ರ, ಅಪಘಾತಗಳಲ್ಲಿ ಚಿಕಿತ್ಸಾ ಆದ್ಯತೆ, ಯುದ್ಧ ಕೈದಿಗಳ ವಿಚಾರಣೆ. ಮೊದಲಿಗೆ ಸುನೀಲ್ ಕುಮಾರ್, ಆನಂತರ ರಾಘವೇಂದ್ರ. ಆಯ್ಕೆ 3, ಅಪಘಾತಗಳಲ್ಲಿ ಚಿಕಿತ್ಸಾ ಆದ್ಯತೆ. ರಾಘವೇಂದ್ರ, ಯುದ್ಧ ಕೈದಿಗಳ ವಿಚಾರಣೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಯುದ್ಧತಂತ್ರ ಆಗಿತ್ತು. ಇತ್ತೀಚೆಗೆ ಇಸ್ರೇಲ್ ಸೇನೆ ಹಮಾಸ್ ಉಗ್ರರ ಮೇಲೆ ದಾಳಿ ಮಾಡಿತು. ಆ ದಾಳಿ ಮಾಡಿದಾಗ ಈ ಹ್ಯಾನಿಬಾಲ್ ಪ್ರೋಟೋಕಾಲನ್ನು ಬಳಸ್ತಂತೆ ಅನೇಕ ಸಲ, ಒಂದಲ್ಲ ಎರಡು ಸಲ ಅಲ್ಲ, ಅನೇಕ ಸಲ. ಏನಿದು ಹ್ಯಾನಿಬಾಲ್ ಪ್ರೋಟೋಕಾಲ್ ಅಂತ? ಈಗ ಯಾವುದಾದರೂ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಯುದ್ಧವನ್ನು ನಡೆಸೋದಕ್ಕೆ ಹೋಗೋಕ್ಕೆ ಮೊದಲು ಒಂದು ಆಜ್ಞೆ ಸಿಗುತ್ತೆ. ಅಲ್ಲಿ ಸಿಗುವಂಥ ಪ್ರತಿಯೊಬ್ಬ ನರಪಿಳ್ಳೆಯನ್ನು, ಅವನು ಸೈನಿಕನಾಗಿರಲಿ, ಸಾರ್ವಜನಿಕನಾಗಿರಲಿ, ಹೆಣ್ಣಾಗಿರಲಿ, ಗಂಡಾಗಿರಲಿ, ಮಕ್ಕಳಾಗಿರಲಿ, ಯಾರೇ ಆಗಿರಲಿ, ಒಬ್ಬ ಮನುಷ್ಯನೂ ಉಳಿಬಾರ್ದು. ಆ ರೀತಿ ಸರ್ವನಾಶವನ್ನು ಮಾಡುವ ತಂತ್ರ ಏನಿದೆ ಅದನ್ನು ಹ್ಯಾನಿಬಾಲ್ ಪ್ರೋಟೋಕಾಲ್ ಅಂತ ಕರೀತಾರೆ. ಕ್ರಿಸ್ತಪೂರ್ವ 181ರಲ್ಲಿ ಕಾರ್ಥೇಜಿಯನ್ ದಂಡನಾಯಕ ಹ್ಯಾನಿಬಾಲ್ ರೋಮ್ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ರೋಮ್ ಸೈನ್ಯದ ವಿರುದ್ಧ ನಿಲ್ಲಕ್ಕೆ ಆಗದೆ ತಾನು ಸರ್ವನಾಶ ಆಗೋದ್ರ ಜೊತೆಗೆ ಅವನೇನು ಮಾಡ್ತಾನೆ, ಶತ್ರುವಿನ ಕೈಗೆ ಸಿಗಬಾರ್ದು ಅಂತ ಹೇಳಿ ಹಾಕೋತಾನೆ. ಹಾಗಾಗಿ ಹ್ಯಾನಿಬಾಲ್ ಪ್ರೋಟೋಕಾಲಲ್ಲಿ ಅಕಸ್ಮಾತ್ ಏನಾದರೂ ಎದುರು ಇದ್ದವರ ಶಕ್ತಿ ಅಧಿಕವಾಯಿತು ಅಂದರೆ ಅವರ ಕೈಗೆ ಸಿಗದ ಹಾಗೆ ಆತ್ಮಹತ್ಯೆ ಮಾಡ್ಕೋಬೇಕೇ ಹೊರತು ಹಾಗೆ ವಾಪಸ್ ಬರೋ ಹಾಗಿಲ್ಲ. ಈ ತಂತ್ರವನ್ನು ಇಸ್ರೇಲ್ ಇತ್ತೀಚೆಗೆ ಬಳಸ್ತಂತೆ. ಮುಂದಿನ ಪುಸ್ತಕ ಸಾಧನಾ ಪಥ, ಅಭಿನಂದನಾ ಗ್ರಂಥ, ಶ್ರೀ ಪರಶುರಾಮ್ ಎಸ್ ಕುಂಬಾರ ಸಂಪಾದಿಸಿರುವಂಥದ್ದು ನಮ್ಮ ಪ್ರಶ್ನೆ. ಮಿಷನ್ ಅಮಾನತ್ RPF ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳನ್ನು ನೋಡೋಣ. ರೈಲ್ವೆ, ವಿಮಾನಯಾನ, ಹೇಳಿ ಸುನೀಲ್ ಕುಮಾರ್. ರೈಲ್ವೆ ಆಯ್ಕೆ 1. ರಾಘವೇಂದ್ರ, ವಿಮಾನಯಾನ. ವಿಮಾನಯಾನ ಆಯ್ಕೆ 2. ಆಯ್ಕೆ 4 ನೋಡೋಣ. ಆಯ್ಕೆ 4 ಪೊಲೀಸ್. ಉತ್ತರವನ್ನು ನೋಡೋಣ. ರೈಲ್ವೆ ಸರಿಯಾದ ಉತ್ತರ. ಈ ಉತ್ತರವನ್ನು ಸುನೀಲ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಸಾಧನಾ ಪಥ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ರೈಲಲ್ಲಿ ಬರೋವಾಗ, ಪ್ರಯಾಣಿಸುವಾಗ ಅನೇಕ ಸಂದರ್ಭಗಳಲ್ಲಿ ನಮ್ಮ ವಸ್ತುಗಳನ್ನು ನಾವು ಮರೆಯಬಹುದು. ಅಂತಹ ವಸ್ತುಗಳು ಕಳ್ಳರ ಕೈಗೆ ಸಿಗಬೇಕು, ಇಲ್ಲ ಪೊಲೀಸರ ಕೈಗೆ ಸಿಗುತ್ತೆ. ಹಾಗೆ ಸಿಕ್ಕಿದಂಥ ವಸ್ತುಗಳನ್ನೆಲ್ಲ ಅವರು ತಗೊಂಡು ಹೋಗಿ ಅದರ ಚಿತ್ರ ತೆಗೆದು ರೈಲ್ವೆ ಅಂತರ್ಜಾಲ ಏನಿದೆ ಆ ಅಂತರ್ಜಾಲದಲ್ಲಿ ಅವರು ಪ್ರಕಟಿಸ್ತಾರೆ. ಇಂತಿಂತಹ ವಸ್ತುಗಳು ಇಂಥ ದಿನ ಇಂತಹ ರೈಲಲ್ಲಿ ನಮಗೆ ಸಿಕ್ಕಿತು ಅಂತ ಹೇಳ್ತಾರೆ. ಹಾಗಾಗಿ ವಸ್ತುಗಳನ್ನು ಕಳ್ಕೊಂಡವರು ಅಂತರ್ಜಾಲವನ್ನು ನೋಡಿ ಅಕಸ್ಮಾತ್ ತಮ್ಮ ವಸ್ತು ಏನಾದರೂ ಅಲ್ಲಿ ಪ್ರದರ್ಶಿತವಾಗಿದ್ದರೆ ಅಲ್ಲಿಗೆ ಹೋಗಿ ಅಗತ್ಯವಾದ ಮಾಹಿತಿಯನ್ನು ಕೊಟ್ಟು ಆ ವಸ್ತುವನ್ನು ವಾಪಸ್ ಪಡೆಯೋದಕ್ಕೆ ಸಾಧ್ಯ ಉಂಟಂತೆ. ಅಂತಹ ಒಂದು ಪ್ರಯತ್ನವನ್ನು ರೈಲ್ವೆ ಕೈಗೊಂಡಿದೆ. ಅದಕ್ಕೆ ಮಿಷನ್ ಅಮಾನತ್ RPF ಅಂತ ಹೆಸರನ್ನು ಕೊಟ್ಟಿದೆ. ಮುಂದಿನ ಪುಸ್ತಕ ಭಾರತದ ವೈವಿಧ್ಯಮಯ ಜಾನಪದ ಕಥೆಗಳು, ಡಾಕ್ಟರ್ BR ಸುಹಾಸ್ ಬರೆದಿರುವಂಥದ್ದು. ಪ್ರಶ್ನೆ, ಬಿಟ್ಟಾಕ್ಷರಗಳನ್ನು ತುಂಬಿ. ಜೋ, ಲಿ, ನಿ, ವ, ಯಾ.
ಗೊತ್ತಾಗಿಲ್ವಾ? ಏನು ಭರ್ಜರಿ ಮಳೆ ಆಗ್ತಾಯಿದೆ ಕರ್ನಾಟಕದಲ್ಲಿ. ಜಲಪಾತಗಳ ವೈಭವವನ್ನು ನೋಡಬೇಕು ಅಂದರೆ ಈಗ ಹೋಗಬೇಕು, ಆದರೆ ಬಹಳ ಬಹಳ ಎಚ್ಚರಿಕೆಯೂ ಇರಬೇಕಾಗುತ್ತೆ ಅಲ್ವಾ? ಇನ್ನೂ ಹೊಳೆದಿಲ್ವಾ? ಯೋಗದಲ್ಲಿ ಪ್ರಯತ್ನಿಸಿ ರಾಘವೇಂದ್ರ. ಜೋಗದಲ್ಲಿ ಜೋಗದಲ್ಲಿ ಮಹೇಶ್. ಜೋಗದಲ್ಲಿ ಏನು ಜೋಗದಲ್ಲಿ ಗೊತ್ತಾಗ್ತಾ ಇಲ್ಲ. ರಮಣೀಯವಯ್ಯ ರಮಣೀಯವಯ್ಯ ರಮಣೀಯ ರಾಮ ಇಲ್ಲ, ಓಕೆ ನೀ ಬಂದ್ಬಿಟ್ಟಿದೆ. ಗೊತ್ತಾಗ್ತಾ ಇಲ್ಲ. ಮಾತು ತೆಗೆದಾಕಿದ್ರೆ ಉತ್ತರ ಸಿಗುತ್ತೆ. ರಾಣಿ ನೋಡಿ ನೀವು ಪ್ರಯತ್ನ ಪಡಿ. ಜೋಗದಲ್ಲಿ ಉತ್ತರವನ್ನು ನೋಡೋಣ. ಜೋಗದಲ್ಲಿ ರಾಣಿಯ ವಯ್ಯಾರ. ಅಯ್ಯೋ ಬಜರ್ ಒತ್ತದೆ ಉತ್ತರ ಕೊಟ್ಟು ಬೇರೆ ಯಾರಾದರೂ ಕಾಪಿ ಮಾಡ್ತಂದ್ರೆ ಕಷ್ಟ. ಬಜರ್ ಒತ್ಬಿಟ್ಟು ಹೇಳಿ. ಹಾಂ ಹೇಳಿ. ಜೋಗದಲ್ಲಿ ರಾಣಿಯ ವಯ್ಯಾರ. ಉತ್ತರವನ್ನು ನೋಡೋಣ. ಜೋಗದಲ್ಲಿ ರಾಣಿಯ ವಯ್ಯಾರ ಉತ್ತರ ಬಂದ್ಬಿಟ್ಟಿದ್ದ. ನೀವು ಇಲ್ಲ ಇಲ್ಲ, ನಾನು ಹೇಳಾದ್ಮೇಲೆ ಬಂತು. ಜೋಗದಲ್ಲಿ ಇವ್ರು ಹೇಳಿದ್ರು ರಾಣಿಯ ವಯ್ಯಾರ. ಹೇಳಿ ಆದಮೇಲೆ ಉತ್ತರ ಬಂದಿರಬೇಕು. ಪುಸ್ತಕ ಕೊಡ್ತಾ ಇದ್ದೇನೆ, ಆದರೆ ನನಗೆ ವಿವರಣೆ ಬೇಕು. ವಿವರಣೆ ಕೊಟ್ಟರೆ ನಾನು ಪುಸ್ತಕ ಕೊಡ್ತೇನೆ. ಜೋಗ ಜಲಪಾತದಲ್ಲಿ ರಾಜ ರಾಣಿ ರಾಕೆಟ್ ರೋಲರ್ ಅಂತ 4 ಇದೆ. ರಾಣಿ ಅನ್ನೋ ಅಂತ ಒಂದು ಧಾರೆ ಏನಿದೆ ಅದು ಜೋರಾಗಿ ಹರಿಯುತ್ತೆ ಇವಾಗ, ಅದು ರಾಣಿಯ ವಯ್ಯಾರ. ರಾಣಿಯ ವಯ್ಯಾರವನ್ನು ನೋಡಬೇಕಂದ್ರೆ ಜೋಗಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೀವಿ. ಆಗಲಿ ಬಹಳ ಸಂತೋಷ. ತಮಗೆ ಭಾರತದ ವೈವಿಧ್ಯಮಯ ಜಾನಪದ ಕಥೆಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು. ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 38 ಕೂಡು 81, 98 ಕಳೆ 47, 15 ಗುಣಿಸು 28, 564 ಭಾಗಿಸು 4. ಉತ್ತರವನ್ನು ನೋಡೋಣ. ಸರಿಯಾಗಿದೆಯಾ? ಇನ್ನೂ ಇಲ್ಲ. ಲೆಕ್ಕವನ್ನು ಮಾಡಿ. ಬಜರುತ್ತಿದ್ದಾರೆ ರಾಘವೇಂದ್ರ. ಅಂತಿಮ ಉತ್ತರ 731. ನಂತರ ಸುನೀಲ್ ಕುಮಾರ್ 730. 730, ಒಂದು ಅಂಕೆ ಕಡಿಮೆ ಆಗಿದೆ. ಹಾಂ, ಮಹೇಶ್ 750. ಓ, ಬಹಳ ಹೆಚ್ಚು ಕೊಡ್ತಾ ಇದ್ದಾರೆ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 119, 51, 420, 141 ಎಲ್ಲವನ್ನು ಕೊಡಿದ್ರೆ 731 ಬಂದಿದೆ. ಈ ಉತ್ತರವನ್ನು ರಾಘವೇಂದ್ರ ಕೊಟ್ಟಿದ್ದಾರಲ್ವಾ, ಅವರಿಗೆ ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು ಸೊಗಸಾದ ಪುಸ್ತಕ ತಮಗೆ ಸಿಕ್ಕಿದೆ. ಈಗ ಕೊಡ್ತಾ ಇದ್ದೇವೆ ಎಚ್ ಶಾಂತರಾಜ ಐತಾಳ ಅವರು ಬರೆದ ಚಿಂತನ ಬರಹಗಳ ಸಂಚಯ. ಪ್ರಶ್ನೆ: ಈ ಕ್ರಿಕೆಟ್ ಆಟಗಾರ್ತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಮಹೇಶ್ ಬಜರ್ ಒತ್ತಿದ್ದಾರೆ. ಉತ್ತರ ಜುಂಜುನ್ವಾಲಾ ಅವರ ಪೂರ್ತಿ ಹೆಸರು ಹೇಳಿ. ಸುನೀಲ್ ಕುಮಾರ್ ಶಾಂತಾರಂಗಸ್ವಾಮಿ. ರಾಘವೇಂದ್ರ. ಆಯ್ಕೆಗಳು: ಅಂಜುಮ್ ಚೋಪ್ರಾ, ಸುಧಾ ಶಾ, ದೀಪ್ತಿ ಶರ್ಮಾ, ಡಯಾನಾ ಎಡುಲ್ಜಿ. ದೀಪ್ತಿ ಶರ್ಮಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಡಯಾನಾ ಎಡುಲ್ಜಿ ಆಗಿತ್ತು. ಡಯಾನಾ ಫ್ರಾಮ್ ಎಡುಲ್ಜಿ ಅವರು ಬಲಗೈಯಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ರು, ಎಡಗೈಯಿಂದ ಬೌಲಿಂಗ್ ಮಾಡ್ತಾಯಿದ್ರು. ವಾಸ್ತವದಲ್ಲಿ ಈಕೆ ಆಲ್ರೌಂಡ್ ಆಟಗಾರ್ತಿ. 1976ರಿಂದ ಹಿಡಿದು 1991ರವರೆಗೆ ಇವರು ಭಾರತವನ್ನು ಪ್ರತಿನಿಧಿಸ್ತಾ ಇದ್ದರು. 20 ಟೆಸ್ಟ್ ಮ್ಯಾಚ್ಗಳನ್ನು ಆಡಿ 404 ರನ್ಗಳನ್ನು ಹಾಗೂ 63 ವಿಕೆಟ್ಗಳನ್ನು ಗಳಿಸಿದ್ದಾರೆ. ಒಂದು ದಿನದ ಸ್ಪರ್ಧೆಗಳಲ್ಲಿ 34 ಆಟಗಳನ್ನು ಆಡಿ 211 ರನ್ ಗಳಿಸಿ
46 ವಿಕೆಟನ್ನು ಇವರು ಗಳಿಸಿದ್ದಾರೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಆವರ್ತ ಎನ್ನುವ ಕನ್ನಡ ಕಾದಂಬರಿ. ಆಶಾ ರಘು ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಹು, ಳೆ, ಮ, ಯ, ಯೋ, ರಾ, ಯೋ, ಹು. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಮಹೇಶ್, ಸುನಿಲ್ ಕುಮಾರ್ ಇಬ್ಬರು ಬಜರ್ ಒತ್ತಿದ್ದಾರೆ. ಮಹೇಶ್: ಹುಯ್ಯೋ ಹುಯ್ಯೋ ಮಳೆರಾಯ. ಹುಯ್ಯೋ ಹುಯ್ಯೋ ಮಳೆರಾಯ. ಹೂವಿನ ತೋಟಕ್ಕೆ ನೀರಿಲ್ಲ. ಹೌದಾ? ಹೌದು. ಹೂವಿನ ತೋಟಕ್ಕೆ ನೀರಿಲ್ವಾ? ಈಗ ನೀರಿಲ್ಲ. ಮಳೆ ಸುರಿತಾ ಇದೆ ಎಲ್ಲ ಕಡೆ, ನೀವು ಹುಯ್ಯಿ ಹುಯ್ಯಿ ಅಂತಿದ್ದೀರಾ. ಸುನಿಲ್ ಕುಮಾರ್, ಹುಯ್ಯೋದ ಮಳೆ ಹೂತಾ ಇದೆ ಸರ್. ಹಾಡೋಣವಾ? ಖಂಡಿತ. ಹಾಂ, ಉತ್ತರವನ್ನು ನೋಡೋಣ. ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ. ಬಾಲ್ಯದ ಮಕ್ಕಳ ಗೀತೆ. ಬಹಳ ಬಹಳ ಸೊಗಸಾಗಿತ್ತು, ಅರ್ಥವತ್ತಾಗಿತ್ತು. ಆದರೆ ಈಗ ಕರ್ನಾಟಕದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಆವರ್ತ ಈ ಒಂದು ಪುಸ್ತಕವನ್ನು ಮಹೇಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂತು, ಸುಳುಹುಗಳನ್ನು ನೋಡೋಣ. ದೇವಲೋಕದ ಅಂಧಗಾತಿ, ನಿದ್ರೆ ಮಾಡಲು ಬಿಡದ ಸಂಗಾತಿಯ ಶಬ್ದ, ಒಂದು ಪರ್ವತದ ಹೆಸರು. ಬಜರ್ ಒತ್ತಿದ್ದಾರೆ ಮಹೇಶ್. ಒಂದು ಉತ್ತರ. ಸರ್, ಎರಡನೇದು ಗೊತ್ತು. ಹಾಂ. 1ನೇ ಕ್ಲಾಸ್ ಪಾಸ್ ಮಾಡಿ 2ನೇ ಕ್ಲಾಸ್ಗೆ ಹೋಗಬೇಕು. ಸುನಿಲ್ ಕುಮಾರ್ ಹಾಗೂ ರಾಘವೇಂದ್ರ. ಏನು ಮಾಡೋದು? ಸಮಯ ಮುಗಿದೋಗಿದೆ, ಲೆಕ್ಕ ಮಾಡೋ ಹಾಗಿಲ್ಲ. ಶಬ್ದ ನಾನು ಕೊಟ್ಬಿಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ಸುರಸುಂದರಿ ಅನ್ನೋದು ಮೊದಲನೇದಾಗಿತ್ತು. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಮೊದಲಿಗೆ ಮಹೇಶ್, ಆನಂತರ ರಾಘವೇಂದ್ರ. ಮಹೇಶ್: ಗೊರಕೆ ಸರ್. ಗೊರಕೆ. ಉತ್ತರವನ್ನು ನೋಡೋಣ. ಗೊರಕೆ ಉತ್ತರ ಸರಿಯಾಗಿದೆ. ಕೈಲಾಸಂ ಅವರ ಏಕಲವ್ಯ ಸೊಗಸಾದ ನಾಟಕದ ಪುಸ್ತಕ ಮಹೇಶ್ ಅವರಿಗೆ ಕೊಟ್ಟಿದ್ದೇವೆ. 3 ಉತ್ತರ. ಒಂದು ಪರ್ವತದ ಹೆಸರು. ಹಾಂ, ಹೇಳಿ ಮಹೇಶ್. ಗಾಂಧಾರ ಸರ್. ಗಾಂಧಾರ ಅಂದರೆ ಮಹಾಪ್ರಾಣ ಬಂದಲ್ಲಿ ಇದು ದೀರ್ಘ ಬಂತು. ಇಲ್ಲಿ ದ ಇದೆ, ಅಲ್ಪ ಪ್ರಾಣ. ಯಾರಿಗೂ ಗೊತ್ತಿಲ್ವಾ? ಉತ್ತರವನ್ನು ನೋಡೋಣ. ಮಂದರ ಅಂತ ಹೇಳ್ತಾರೆ. ಮಂದರ ಪರ್ವತ. ಆ ಮಂದರ ಪರ್ವತವನ್ನು ತಗೊಂಡು ಹೋಗಿ ಸಮುದ್ರವನ್ನು ಕಳೀತಾರೆ. ಸಮುದ್ರ ಮಥನ. ಈ ಕಥೆ ಎಲ್ಲ ನಮಗೆ ಗೊತ್ತಿರುವಂಥದ್ದು. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ರಾಘವೇಂದ್ರ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಅಂಗೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳು ಎಂಬ ನುಡಿಗಟ್ಟಿನ ಅರ್ಥವೇನು? ಹಸ್ತ ಸಾಮುದ್ರಿಕ ಬೇಡವೆನ್ನು, ತನ್ನ ಅಭಿಪ್ರಾಯಕ್ಕೆ ಮನ್ನಣೆ ಸಿಗದಿರು. ತನ್ನ ಅಭಿಪ್ರಾಯಕ್ಕೆ ಮನ್ನಣೆ ಸಿಗದಿರು. 2ನೇ ಪ್ರಶ್ನೆ: ಇಲ್ಲದ ಕಿತಾಪತಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿತಬಿ, ಕಿತವ. ಕಿತಬಿ. ಮುಂದಿನ ಪ್ರಶ್ನೆ: ಶ್ರೀರಾಮನ ತಾಯಿ ಕೌಸಲ್ಯೆಯು ತನ್ನ ಮುಂದಿನ ಜನ್ಮದಲ್ಲಿ ಯಾರಾಗಿ ಹುಟ್ಟಿದಳು? ದೇವಕಿ, ಯಶೋದೆ. ಯಶೋದೆ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಲ್ಮಾಳಿಗೆಯಲ್ಲಿ ಇದ್ರೂ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಹೂವಿನಲ್ಲಿ ಶ್ರೇಷ್ಠ ಹೂವು ಯಾವುದು? ಕಮಲ. ಕಮಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತನ್ನ ಅಭಿಪ್ರಾಯಕ್ಕೆ ಮನ್ನಣೆಯು ಸಿಗದಿರು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕಿತಬಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ದೇವಕಿಯಾಗಿ ಹುಡ್ತಾಳೆ ಕೌಸಲ್ಯೆ. 4ನೇ ಪ್ರಶ್ನೆಗೆ ಉತ್ತರ ಕಲ್ಮಾಳಿಗೆಯಲ್ಲಿ ಇದ್ರೂ ಜವರಾಯ ಕೊಂದೇ ಕೊಲ್ತಾನೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಹೂವಿನಲ್ಲಿ ಶ್ರೇಷ್ಠ ಹೂವು ಹತ್ತಿ ಹೂವು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಸುನಿಲ್ ಕುಮಾರ್, ಸಿದ್ಧವಾ? ಮೊದಲ ಪ್ರಶ್ನೆ: ಅಂಗೈನಲ್ಲಿ ಎಂಬ ನುಡಿಗಟ್ಟಿನ ಅರ್ಥವೇನು? ಕೈಗೆ ಎಟುಕುವಂತಹದ್ದು, ಅತ್ಯಂತ ಸ್ಪಷ್ಟವಾದದ್ದು. ಅತ್ಯಂತ ಸ್ಪಷ್ಟವಾದದ್ದು. ಮುಂದಿನ ಪ್ರಶ್ನೆ: ಚಿಕ್ಕವನು, ಎಳೆಯ ಪ್ರಾಯದವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿತ್ತ, ಕಿತ್ತೆ. ಕಿತ್ತ. ಮುಂದಿನ ಪ್ರಶ್ನೆ: ಆನಂದ ರಾಮಾಯಣದಲ್ಲಿ ರಾವಣನು ಯಾರನ್ನ ಅಪಹರಿಸಿದನು? ಕೌಸಲ್ಯೆ, ಸೀತೆ. ಸೀತೆ.
ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ. ಸುಟ್ಟರೂ ಹೋಗದು. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ ಹುಟ್ಟುವಾಗ ಒಂದು ಹೆಸರು, ಸತ್ತಾಗ 1000 ಹೆಸರು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಂಗೈನಲ್ಲಿ ಅತ್ಯಂತ ಸ್ಪಷ್ಟವಾದದ್ದು, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕಿತ್ತ, ಸರಿಯಾದ ಉತ್ತರ. 3ನೇ ಪ್ರಶ್ನೆಗೆ ಉತ್ತರ ಕೌಸಲ್ಯನ್ನು ಅಪಹರಿಸ್ತಾನೆ ರಾವಣ. ಇದು ಆನಂದ ರಾಮಾಯಣದ ಕಥೆ ಅಲ್ವಾ? ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಅಪಹರಿಸೋದು ಸೀತೆನ. ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ಹುಟ್ಟುಗುಣ ಸುಟ್ಟರೂ ಹೋಗದು, ಹೋಗಲಿಲ್ಲ, ಸರಿ. ಪುಸ್ತಕವನ್ನು ಕೊಡ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬಿದಿರು. ಹಾಗಾಗಿ 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿರೋ ಕಾರಣ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ. ಮಹೇಶ್, ಸಿದ್ಧವಾ? ಎಸ್ ಸರ್. ಮೊದಲ ಪ್ರಶ್ನೆ, ಅಂಗೈಯಲ್ಲಿ ಆಕಾಶವನ್ನು ತೋರು ಎಂಬ ನುಡಿಗಟ್ಟಿನ ಅರ್ಥವೇನು? ಬೂಟಾಟಿಕೆಯನ್ನು ಮಾಡು, ಸಂಕ್ಷಿಪ್ತವಾಗಿ ಹೇಳು. ಬೂಟಾಟಿಕೆಯನ್ನು ಮಾಡು. ಮುಂದಿನ ಪ್ರಶ್ನೆ, ದಿನಸಿ ಧಾನ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿರಾಣಿ, ಕಿರಾತ. ಕಿರಾಣಿ. ಮುಂದಿನ ಪ್ರಶ್ನೆ, ಶ್ರೀಮನ್ನಾರಾಯಣನ ಎದೆಯಲ್ಲಿ ಇರುವ ರತ್ನದ ಹೆಸರೇನು? ಶಮಂತಕ, ಕೌಸ್ತುಭ. ಕೌಸ್ತುಭ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಕಲ್ಲಿನ ಮೇಲೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ ಹಾದಿಗುಂಟ ಪಾರಾ ಹಾಡಿಕೊಂಡು ಹೋಗ್ತಾ ಇದೆ. ಇಲ್ಲ ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಂಗೈಯಲ್ಲಿ ಆಕಾಶವನ್ನು ತೋರು, ಬೂಟಾಟಿಕೆಯನ್ನು ತೋರು, ಸರಿಯಾಗಿದೆ. 2 ಉತ್ತರ ದಿನಸಿ ಧಾನ್ಯ, ಕಿರಾಣಿ, ಸರಿಯಾಗಿದೆ. 3 ಉತ್ತರ ಕೌಸ್ತುಭ, ಸರಿಯಾಗಿದೆ. 4 ಉತ್ತರ ಕಲ್ಲಿನ ಮೇಲೆ ನೆಲ್ಲು ಬಿತ್ತಿದ ಹಾಗೆ, ವ್ಯರ್ಥ ಪ್ರಯತ್ನ ಅನ್ನೋದಕ್ಕೆ ಈ ಗಾದೆಯನ್ನು ಬಳಸ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ಇದು ಎತ್ತಿನ ಗಂಟೆ ಹಾದಿ ಉದ್ದಕ್ಕೂ ಹಾಡಿಕೊಂಡು ಹೋಗುತ್ತಂತೆ. ಎಷ್ಟು ಸರಿ ಉತ್ತರ ಆಯಿತು? 3 ಸರ್. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. 3 ಪುಸ್ತಕ ರಾಘವೇಂದ್ರ ದೇಶಪಾಂಡೆ ಅವರಿಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಸುನೀಲ್ ಕುಮಾರ್ ಅವರಿಗೆ 3, 2, 5 ಪುಸ್ತಕ ತಮಗೆ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮಹೇಶ್, ತಮಗೂ 5 ಪುಸ್ತಕಗಳು ದೊರೀತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ಕೆಲವು ಮನೆಯಲ್ಲಿ ಆಮ್ಲೆಟ್ ಮಾಡ್ತಾರೆ, ಒಂದು ರೀತಿ ರಟ್ಟು ಥರ ಇರುತ್ತೆ. ಗೊತ್ತಿಲ್ಲ ಪಾಪ ಅವರಿಗೆ ಆಮ್ಲೆಟ್ ಮಾಡೋದು ಹೇಗೆ ಅಂತ. ಆಮ್ಲೆಟ್ ಹೂವಿನ ಹಾಗೆ ಮೃದುವಾಗಿ ಇರಬೇಕಾದರೆ 3 ಮೊಟ್ಟೆಗೆ ಅರ್ಧ ಚಮಚ ಅಡುಗೆ ಸೋಡಾ ಬೆರೆಸ್ಬಿಟ್ಟು ಆಮ್ಲೆಟ್ ಮಾಡಿ ದಪ್ಪಕ್ಕೆ ಮೃದುವಾಗಿ ಪರಿಮಳಭರಿತವಾಗಿ ಇರುತ್ತೆ. ಮಾಡ್ತೀರಾ ಅಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.